ನಮಸ್ಕಾರ ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಎಲ್ಲಿ ಹೋಗಿದ್ವಿ ಅಂದ್ರೆ ರುಕ್ಮಾಂಗದ ಸ್ಕೂಲಿಗೆ ಗೆಸ್ಟ್ ಆಗಿ ಕರೆದಿದ್ರಿ ನನಗೆ. ಹಾಗಾಗಿ ಅಲ್ಲಿ ಹೋಗಿದ್ದೆ. ಭಾಳ ಖುಷಿ ಆಯ್ತು ರೀ ಅಲ್ಲಿ ಹೋಗಿದ್ದೆ. ನನಗೆ ಸೈನ್ಸ್ ಎಕ್ಸಿಬಿಷನ್ ಇತ್ತು, ಅದಕ್ಕೋಸ್ಕರ ಸೈನ್ಸ್ ಎಕ್ಸಿಬಿಷನ್ ಮತ್ತು ಕಲಾವಸ್ತು ಪ್ರದರ್ಶನ ಅಂತೇಳಿ ಇಟ್ಕೊಂಡಿದ್ರು. ಹಾಗಾಗಿ ಗೆಸ್ಟ್ಗಳನ್ನು ಕರೆದಿದ್ರು, ಅಲ್ಲಿ ಹೋಗಿದ್ವಿ. ಸೈನ್ಸ್ ಎಕ್ಸಿಬಿಷನ್ ಸಲುವಾಗಿಯೇ ಇಬ್ಬರು ಗೆಸ್ಟ್ ಬೇರೆದವ್ರು ಬಂದಿದ್ದರು, ಆಕಾಶ್ ಮತ್ತು ಸಂತೋಷ್ ಅಂತೇಳಿ ಸರ್ಗಳು. ಸೈನ್ಸ್ ವಿಭಾಗಕ್ಕೆ ಅವ್ರು ಜಡ್ಜಾಗಿ ಬಂದಿದ್ದರು, ಕಲಾವಸ್ತು ಪ್ರದರ್ಶನಕ್ಕೆ ನಾ ಜಡ್ಜಾಗಿ ಹೋಗಿದ್ದೆ. ಇಲ್ಲಿ ಹೆಂಗಾಗ್ತದಂದ್ರೆ ರೀ, ಜಡ್ಜ್ ಮಾಡೋದೇ ಭಾಳ ಕಷ್ಟ ರೀ. ಯಾಕಂದ್ರೆ ರೀ ಎಲ್ಲ ಮಕ್ಕಳು ಕಷ್ಟಪಟ್ಟು ಪ್ರೀತಿಯಿಂದ ಖುಷಿಯಿಂದನೇ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಫಸ್ಟ್ ಸೆಕೆಂಡ್ ತರ್ಡ್ ಕೊಡ್ರಿ ಅಂದಾಗ ಭಾಳ ಕಷ್ಟ ಆಯಿತು ನನಗೆ. ಅದರಲ್ಲೂ ಕೆಲವೊಂದು ಚಾಯ್ಸ್ ಮಾಡಿ ತೆಗೆದೆ. ಅಂದರೆ ಎಲ್ರಿಗೂ ಕೊಡ್ಲಿಕ್ಕೆ ಆಗಂಗಿಲ್ಲ ರೀ. ಫಸ್ಟ್ ಸೆಕೆಂಡು ಬರಲಿಲ್ಲ ಅಂದ್ಕೊಳ್ಳೋದಕ್ಕಿಂತನೂ ಭಾಗವಹಿಸ್ತಾರಲ್ರಿ ಮಕ್ಕಳು, ಅದು ಭಾಳ ಮುಖ್ಯ ಇರ್ತದೆ ರೀ. ಕೆಲವೊಂದು ಮಕ್ಕಳು ಹಿಂದುಳಿತಿರ್ತಾರೆ ರೀ, ನಾನು ಮಾಡೋಂಗಿಲ್ಲ ಅಂಥೇಳಿ. ಅದಕ್ಕಿಂತನೂ ಭಾಗವಹಿಸೋದು ಬೆಸ್ಟ್ ಅಲ್ರಿ. ಹಾಗಾಗಿ ಅದಕ್ಕೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಾರ್ದೆ ನೀವು ಎಲ್ಲದರಲ್ಲೂ ಭಾಗವಹಿಸ್ರಿ ಅಂತ ಮಕ್ಕಳಿಗೆ ನಾನು ಇದೊಂದು ಸಜೆಷನ್ ಕೊಡ್ತೀನಿ. ಹಾಗೆ ಪಾಲಕರು ಭಾಳ ಕಷ್ಟಪಟ್ಟು ಮಾಡಿರ್ತೀರಿ, ನನಗೆ ಗೊತ್ತು. ಅದಕ್ಕೋಸ್ಕರ ಮಕ್ಕಳಿಗೆ ಫಸ್ಟ್ ಬರಲಿಲ್ಲ ಅಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ಸಂಧ್ಯಾ ಜ್ಯೋತಿ ನಮಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ದೀಪಕ್ಕೆ ವಿಶೇಷವಾದ ಸ್ಥಾನ. ನಮ್ಮಲ್ಲಿರುವ ಕತ್ತಲಿರಬಹುದು ಅಂಧಕಾರ, ಅಜ್ಞಾನ, ಆಲಸ್ಯವನ್ನು ತೊಡೆದುಹಾಕಿ ನಮ್ಮಲ್ಲಿ ಒಳ್ಳೆಯ ಚೈತನ್ಯ ಶಕ್ತಿಯನ್ನು ತುಂಬುವಂತಹದ್ದು ಈ ಒಂದು ನಂದ ದೀಪ. हुआ बंदी साइकिल सर हुआ बंदी ಯಾವ ರೀತಿ ಇಲ್ಲಿ ಒಂದು A4 ಸೈಜಿನ ಒಂದು ಹೈಟ್ ಪೇಪರ್ ಇದೆ. ಅದರ ಮೇಲೆ ಸ್ಪ್ರೇ ಮಾಡಿದ ತಕ್ಷಣ ಅದರ ಮೇಲೆ ಬರೆದಂತಹ ಎಲ್ಲ ಅಕ್ಷರಗಳು ಕಾಣುತ್ತೆ. ನಿಮ್ಗೆ ಕಾಣುತ್ತೆ, ಈಗ ತೋರಿಸ್ತಾರೆ. ಈಗ ವೆಲ್ಕಮ್ ಟು ರುಕ್ಮಾಂಗ HPS ಅಂತ ಹೇಳಿ ಅದರ ಮೇಲೆ ಬರೆದಿರುವಂತಹದ್ದು ಕಾಣುತ್ತೆ ನಿಮಗೆಲ್ಲ. ಈ ಟೈಲ್ಸ್ ಮೇಲೆ ಒಂದು ರಾಸಾಯನಿಕ ಪೊಟ್ಯಾಸಿಯಂ ಪರ್ಮನೇಟ್ ಹಾಕಿದ್ದಾರೆ. ಏನಾಗುತ್ತೆ ನೋಡಿ. ನಿಜ ಹೇಳ್ತೀನಿ ರೀ, ನಾನು ಅಲ್ಲಿ ಗೆಸ್ಟಾಗಿ ಹೋಗಿದ್ದಕ್ಕೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಂಗಾಯ್ತು ರೀ. ಇಷ್ಟು ಚಂದ ಮಾಡಿದ್ರಲ್ರಿ ಆ ಸರ್ಗಳು, ಆಕಾಶ್ ಸರ್ ಮತ್ತು ಸಂತೋಷ್ ಸರ್ ಅವರು. ಅಂದರೆ ಕೆಲವೊಂದು ಕಡೆ ಪವಾಡಗಳನ್ನು ಮಾಡ್ತೀವಿ ಅಂಥೇಳಿ ರೊಕ್ಕ ಸುಲಿಗೆ ಮಾಡೋರು ಇರ್ತಾರಲ್ರಿ, ಅದು ತಪ್ಪು. ಸೈನ್ಸನ್ನು ಕಲ್ತಿದ್ರೆ ಎಲ್ಲನೂ ತಿಳ್ಕೊಬಹುದು ಅನ್ನೋದನ್ನು ಅವರು ಭಾಳ ಚಂದ ತಿಳಿಸ್ಕೊಟ್ಟರ್ರಿ. ಆಮೇಲೆ ಆಗಲೇ ತೆಂಗಿನಕಾಯಿ ಹೊಡೆದ್ರಲ್ರಿ, ತೆಂಗಿನಕಾಯಿ ಒಳಗೆ ಹೂ ಹೆಂಗೆ ಹಾಕಿದೆ ಅನ್ನೋದನ್ನು ಹುಡುಗಿ ಎಕ್ಸ್ಪ್ಲೇನ್ ಮಾಡಿದ್ಲು. ಇವಾಗ ನೋಡ್ರಿ, ಅದು ರಾಸಾಯನಿಕ ಹಾಕಿದಾಗ ಆಕೆ ಏನು ಹೇಳಿದ್ಲು ರೀ, ಹಿಮಾಲಯದಿಂದ ನೀರು ತಂದೀವ್ರಿ, ನಿಮ್ಮ ಭಕ್ತಿ ಕರೆಕ್ಟ್ ನಿಮ್ಮ ಮನಸ್ಸಿನಾಗ ಅನ್ಕೊಂಡಿದ್ದು ಆಗ್ತಿತ್ತಂದ್ರೆ ಇದು ಉರಿ ಹತ್ತದ, ಇಲ್ಲಾಂದ್ರೆ ಆಗಂಗಿಲ್ಲ ರೀ ಸರ ಅಂತ ಹೇಳಿದ್ಲು. ಅದು ಹಾಕಿದ ತಕ್ಷಣವೇ ಉರಿ ಹತ್ತಿ ಬಿಡ್ತ್ರಿ. ಹಂಗೆ ಈ ಥರದ ಮೋಸಗಳನ್ನು ಮಾಡೋರು ಇರ್ತಾರ, ಅದನ್ನು ನಂಬಬೇಡ್ರಿ ಅನ್ನೋದನ್ನು ಇಲ್ಲಿ ಎತ್ತಿ ತೋರಿಸ್ದಂಗಾಯ್ತು. ಅದಕ್ಕೋಸ್ಕರನೇ ಸೈನ್ಸನ್ನು ತಿಳ್ಕೋಬೇಕು ಅನ್ನೋದ್ರಿ. ಮಕ್ಕಳು ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೀಸೆ ಒಂದು ಬಾಟಲ್ ಗತೆ, ಅದರೊಳಗೆ ರಾಸಾಯನಿಕದ ಒಂದು ದ್ರವ ಏನಾಗುತ್ತೆ ನೋಡಿ. ಹೊಗೆ ಬರೆಯೋದಕ್ಕೆ ಆರಂಭ ಆಗುತ್ತೆ. ಹೊಗೆ ಜೋರಾದ ಚಪ್ಪಾಳೆ.
ಎರಡು ಗಾಜಿನ ಸೀಸೆ ಯಾಕೆ ಬಳಸ್ತೀವಿ ಇವು ಅಂತಂದ್ರೆ ಸ್ವಾಮಿಗಳು ಕೆಲವೊಂದು ಢೋಂಗಿ ಸ್ವಾಮಿಗಳು ವಿಜ್ಞಾನ ಗೊತ್ತಿಲ್ಲಾರ್ದಂತಹ ಮೂಢರನ್ನ ಒಂದು ಅಂಧಶ್ರದ್ಧೆಯಿಂದ ಹೊರಗಡೆ ಹೋಗಿರ್ತಾರೆ. ಅವ್ರಿಗೆ ಹೇಳ್ತಾರೆ ಇಲ್ಲೊಂದು ತೀರ್ಥ ಇದೆ, ಇದೊಂದು ತೀರ್ಥ ಇದೆ, ದೇವರಿಗೆ ಪೂಜೆ ಮಾಡಿರುವಂತ ತೀರ್ಥ ಇದು, ಇದನ್ನ ಈ ಸದ್ದ ನೀನ್ ಮುಂದೆ ನಾ ದೇವ್ರ ಮುಂದೆ ಇಡ್ತೀನಿ ಅಂತ ಇಡಿಸ್ತಾರ. ಒಂದು 4 ದಿನ ಪೂಜೆ ಮಾಡಿಸ್ತಾರ. 4 ದಿನ ಪೂಜೆ ಆದ ನಂತರ ರೊಕ್ಕ ಸಿಕ್ಕಾಪಟ್ಟಿ ತಗೊಂಡಿರ್ತಾರ. ನಿನ್ನ ಪಾಪ ಪರಿಹಾರ ಆಗಿತ್ತು ಅಂದ್ರೆ ಇದನ್ನ ನೀ ಈ ತೀರ್ಥವನ್ನು ಈ ತೀರ್ಥದಲ್ಲಿ ಬೆರೆಸು, ಕಲರ್ ಚೇಂಜ್ ಆಗ್ತದೆ. ಒಂದ್ ವೇಳೆ ಕಲರ್ ಚೇಂಜ್ ಆಗಲಿಲ್ಲಪ್ಪ ಅಂತಂದ್ರೆ ನಿನ್ನ ಪಾಪಿನ ಪರಿಹಾರ ಆಗಿಲ್ಲ ಅಂತ ತಿಳ್ಕೋಬೇಕು ಅಂತ ಅವನಿಗೆ ಮೊದಲು ಹೇಳ್ಬಿಟ್ಟಿರ್ತಾರೆ. ಅವ ಒಂದು ಆತುರತೆಯಿಂದ ನೋಡ್ತಾನೆ. ಅವನ ಕೈಯಿಂದನೇ ಏನ ಹೆಂಗ್ ಮಾಡಿದ್ರೆ ಆ ಟೈಪ್ ಮಾಡಿಸ್ತಾರೆ, ಕಲರ್ ಚೇಂಜ್ ಆಗ್ತದೆ. ಓಕೆ, ನೀರಿನಂತೆ ಇದ್ದಂತಹದ್ದು ಹಳದಿ ಕಲರ್ ಆಗ್ತದೆ. ಆಗುನ ಅವನಿಗೆ ಏನಾಗ್ಬಿಡ್ತದ, ಅಯ್ಯೋ ನನ್ನ ಪಾಪ ಎಲ್ಲ ಹೋಗ್ಬಿಡ್ತಪ್ಪ ಅಂತ ಹೇಳಿ ಆ ಸ್ವಾಮಿ ಬೇಡಿದ್ರಕ್ಕಿಂತ ಹೆಚ್ಚು ರೊಕ್ಕ ಹೋಗ್ತಾನೆ. ಇದು ಮೋಸ. ಇದು ಆಗುವಂತದ್ದು ಪವಾಡವನ್ನು ಬಯಲು ಮಾಡುವುದೇ ವಿಜ್ಞಾನ ಕಲಿಯುವ ಮೂಲ ಉದ್ದೇಶ. ಇಷ್ಟೊಂದರ ಎಲ್ಲ ಏನು ಪ್ರಯೋಗ ಮಾಡಿದ್ದಾರೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಪವಾಡಗಳು ನಡೀತಾ ಇವು. ಪವಾಡದಿಂದ ವಿಜ್ಞಾನ ಇರ್ತದೆ, ನಮಗೆ ಗೊತ್ತಿರೋದಲ್ಲ ಇಷ್ಟೇ. ಶಾಲೆ ಕಲ್ತಿರಂಗಿಲ್ಲ ಮಕ್ಕಳು, ಅಲ್ಲಿ ದೊಡ್ಡದಂತ ಹಳ್ಳಿಯಲ್ಲಿ ಇರುವಂತ ಕೆಲವು ಜನ ಇದು ನಿಮ್ಮ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಯ ಪಠ್ಯದಲ್ಲೇ ಬಂದಿರುವಂತಹ ವಿಷಯ ಇದು. ಸೊ ಇದನ್ನ ಗೊತ್ತಿರಬೇಕು. ಯಾರು ಇಂಥ ಪವಾಡಗಳಿಗೆ ನಿಮ್ಮ ಮುಂದಿನ ಭಾವಿ ಜೀವನದಲ್ಲಿ ಯಾರು ಬಲಿ ಬೀಳಬೇಡ್ರಿ, ಅದು ಹೇಳುವ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಲರ್ಲೆಸ್ ಇದ್ದಿದ್ದು ಪಿಂಕ್ ಆಯ್ತಲ್ಲ. ಯಾವ ರೀತಿ ಮಾಡಿದ್ರಿ? ಇದು ನಾವು ಮೊದಲಿಗೆ ಇದರಲ್ಲಿ ಪ್ರತ್ಯಾಮ್ಲವನ್ನು ತೆಗೆದುಕೊಂಡಿದ್ವಿ. ಇನ್ನೊಂದು ಮೇಡಮ್ ಅವ್ರು ಹಾಕಿದ್ರಲ್ಲ, ಅದು ಫಿನಾಪ್ತಲಿನ್, ಅದು ಪ್ರತ್ಯಾಮ್ಲದ ಸೂಚಕ. ಪ್ರತ್ಯಾಮ್ಲ ಇರುವ ಸಲುವಾಗಿ ಅದೇನಾಯ್ತು, ನಮ್ಮ ಗುಲಾಬಿ ಬಣ್ಣದಲ್ಲಿ ಗೋಚರವಾಯ್ತು. ಅದಕ್ಕೆ ಮತ್ತೆ ನಾವು ಆಮ್ಲವನ್ನು ಸೇರಿಸಿದ್ವಿ. ಆಮ್ಲವನ್ನು ಸೇರಿಸಿದಾಗ ಈಗೇನಾಯ್ತು, ಇದು ತಟಸ್ಥವಾಗಿ ಮತ್ತೆ ಹೊಳೆ ಕಲರ್ಲೆಸ್ ಆಯ್ತು. ಈ ರೀತಿ ಆಮ್ಲ ಪ್ರತ್ಯಾಮ್ಲ ತಟಸ್ಥ ಪಾಠದೊಳಗೆ ನೀವು ನೋಡ್ಬೋದು. ಥ್ಯಾಂಕ್ ಯು. ಅದರೊಳಗೆ ರಾಸಾಯನಿಕದ ಒಂದು ದ್ರವ ಏನಾಗುತ್ತೆ ನೋಡಿ. ಜೋರಾದ ಚಪ್ಪಾಳೆ. ಈ ಎಲ್ಲ ರೀತಿಯ ವಿಶೇಷವಾದಂತಹ ಆಮೇಲೆ ನಾವು ಫುಲ್ ಪೊಟ್ಯಾಷಿಯಂ ಮಾಡಿದೆ, ಎರಡು ಹಾಕಿ ದ್ವಿವಿಭಜನೆ ಕ್ರಿಯೆ. ಹೌದು, ಹಿಂಗಾಗಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಇದೆ ಸರ್. ಪೊಟ್ಯಾಷಿಯಂ ಮಾಡಿದೆ, ಅದು ಹೈಡ್ರೋಜನ್ ಪೆರಾಕ್ಸೈಡ್ ಗಾಯ ಗಾಳಿ ಕ್ಲೀನ್ ಮಾಡಿ H2O2 ನೀರು, H2O2 ಹೈಡ್ರೋಜನ್ ಪೆರಾಕ್ಸೈಡ್, ಅದು ಈ ರೀತಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ನಮ್ಮ ರುಕ್ಮಾಂಗದ ಪೂರ್ವ ಪ್ರಾಥಮಿಕ ಶಾಲೆ 2025-26 ಸಾಲಿನ ವಿಜ್ಞಾನವಂತ ಕಲಿಯುವ ಪ್ರಶಸ್ತಿಗೆ ಮುಖ್ಯ ಅತಿಥಿಯಾದಂಥ ಜ್ಯೋತಿ ಕುಲಕರ್ಣಿ ಅವರೇ ಹಾಗೂ ನಮ್ಮ ಅಗಸ್ತ್ಯ ಫೌಂಡೇಶನ್ದ ಆಕಾಶ್ ಇಂಡಿ ಅವರೇ ಹಾಗೂ ಶೈಲೇಶ್ ಬಿರಾದರ್ ಅವರು, ಇಷ್ಟೊತ್ತಿನವರೆಗೆ ನೀವೆಲ್ಲ ಏನು ಪ್ರಯೋಗಗಳನ್ನು ನೋಡಿದ್ರಿ. ಅದಕ್ಕೆ ಪ್ರಯೋಗ ಏನು ನಮಗೆಲ್ಲ ಏನು ಮಾಡುವಂಥವು, ನಮಗೆಲ್ಲ ಹೊಸಾಸುವಂಥ ಕಾರ್ಯಕ್ರಮಗಳು. ಅದಕ್ಕೆ ಪಾಲಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲದಕ್ಕೂ ನೀವು ಇಂಥ ಬೀಳಬೇಡ್ರಿ, ಯಾರು ಇಂಥ ಮೋಸ ಹೋಗ್ಬೇಡ್ರಿ. ಅದಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಶ್ರೀ ರುಕ್ಮಾಂಗದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಅನಂತ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದ ಮಧ್ಯೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಯೂಟ್ಯೂಬರ್ ಕೂಡ ಹೌದು. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಮೇಡಮ್ ಅವರು
ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಅನೇಕ ರೀತಿಯ ಕಾರ್ಯಕ್ರಮ, ಒಳ್ಳೆಯ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಅವ್ರು ಬಿತ್ತನೆ ಮಾಡ್ತಿರ್ತಾರೆ, ಪ್ರಸಾರ ಮಾಡ್ತಿರ್ತಾರೆ. ಬಹಳ ಅದ್ಭುತವಾದಂತಹ ಅನೇಕ ವಿಡಿಯೋಗಳು ಕೂಡ ಯೂಟ್ಯೂಬ್ನಲ್ಲಿ ಅವ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮಧ್ಯೆ ಇದ್ದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಶ್ರೀ ರುಕ್ಮಾಂಗದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಅನಂತ ವಂದನೆಗಳನ್ನು ನಾನು ತಿಳಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಾಗೆ ನಮ್ಮಲ್ಲಿ ಒಂದು ಹೊಸ ಹುರುಪನ್ನು ತುಂಬುವುದರ ಮೂಲಕ, ಚೈತನ್ಯವನ್ನು ತುಂಬುವುದರ ಮೂಲಕ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವಂತಹ ನಮ್ಮ ಸಹೋದರ ಶಾಲೆಯಾದಂಥ ಶ್ರೀ ರುಕ್ಮಾಂಗದ ಹೈಸ್ಕೂಲಿನ ಮುಖ್ಯ ಗುರುಗಳಾದಂತಹ ಡಾಕ್ಟರ್ LH ಕುಲಕರ್ಣಿ ಸರ್ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿ ಶ್ರೀ ರುಕ್ಮಾಂಗದ ಬಾಲಿಕೆಯರ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೂ ಹಾಗೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಾ ತಮ್ಮ ಅನೇಕ ವಿಚಾರಧಾರೆಗಳಿಂದ, ಅನೇಕ ವಿಶೇಷತೆಗಳಿಂದ ಕೂಡಿರುವಂತಹ ನಮ್ಮ ಮುಖ್ಯಗಳಾದಂಥ ಅಂದರೆ ಶ್ರೀ ರುಕ್ಮಾಂಗದ ಬಾಲಿಕೆಯರ ಪ್ರೌಢಶಾಲೆಯ ಮುಖ್ಯಗಳಾದಂಥ ಶ್ರೀಯುತ P. ದೀಕ್ಷಿತ್ ಸರ್ ಅವರು ಕೂಡ ನಾನು ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಕೊನೆಯದಾಗಿ ನಮ್ಮವರೇ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರು, ಚಿಕ್ಕ ವಯಸ್ಸಿನೊಳಗೆ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ಎಷ್ಟೇ ಒತ್ತಡ ಇದ್ರೂ ಕೂಡ ಶಾಲೆಯ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಹುರಿದುಂಬಿಸ್ತಾ ಅನೇಕ ವಿಶೇಷತೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಒಂದು ಹೊಸ ಹುರುಪನ್ನು ತುಂಬುತ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಶ್ರೀ ರುಕ್ಮಾಂಗದ ಪೂರ್ವ ಪ್ರಾಥಮಿಕ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗಳಾದಂತಹ ಶ್ರೀಯುತ ಆನಂದ್ ಕುಲಕರ್ಣಿ ಅವರು ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪಾಲಕರ ವತಿಯಿಂದ ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ತಮ್ಮ ಮಗುವಿನ ವಿಶೇಷತೆ ಪ್ರತಿಭೆಯನ್ನು ನೋಡಿ ಆನಂದಿಸ್ಲಿಕ್ಕೆ ಬಂದಂಥ ಎಲ್ಲ ಪಾಲಕ ಬಂಧುಗಳಿಗೂ, ಸಜ್ಜನ ಮಿತ್ರರಿಗೂ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳಿಗೂ ಕೂಡ ಮಗದೊಮ್ಮೆ ಅನಂತ ವಂದನೆಗಳನ್ನು ತಿಳಿಸ್ತಾ ಈ ವೇದಿಕೆಯ ಮೇಲಿನ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳು. ಎಲ್ಲರೂ ಭಾಳ ಚಂದ ಮಾಡಿದಿರ್ರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು.